ನವರತ್ನದಾರತಿ ಕಾಂತರಂಗನ ರಾಣಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಅಡಿಕೆ ತೋಟದೊಳಗೆ ಇರುವ ಅಡಿಕೆ ಕಾಯಮ್ಮ ದೇವಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಹೆಚ್ಚಿರಿ ನವರತ್ನದಾರತಿ ಕಾಂತರಂಗನ ರಾಣಿಗೆ ಬಾಳೆ ತೋಟದೊಳಗೆ ಇರುವ ಬಾಳೆ ತಾಯಮ್ಮ ದೇವಿಗೆ ಕಲ್ಯಾಣಿಗೆ ಈಶಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು, ಏಕೆಂದರೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ವಿಡಿಯೋ ಎಡಿಟ್ ಆಗಲಿ ಅಪ್ಲೋಡ್ ಆಗಲಿ ಮಾಡೋಕ್ಕೆ ಹೋಗಲಿಲ್ಲ. ನಾನು ಈ ದಿನ ನನ್ನ ಮಗಳ ಬರ್ತ್ಡೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗಂಟು ಸಮ್ಮಗೆ ಗಂಟು. ಶ್ರೀ ಕೊಡಪ್ಪ ಸಮ್ಮಗೆ. ಶ್ರೀ ಕೊಡು. ಸಂಜೆ ಬರೀ ಬೀನ್ ಬ್ಯಾಗ್ ಮೇಲಿಡುದನು. ಪ್ರತಿ ಬಾರಿ ಕೂಡ ನಾವು ಒಂದು ದಿನ ಮುಂಚಿತವಾಗೇ ಹೋಗ್ತಾ ಇದ್ವಿ. ಈ ಸರಿ ಮಾತ್ರ ಆ ದಿನನೇ ಹೋದ್ವಿ, ಯಾಕೆಂದರೆ ಮಗನ ಹಾಸ್ಟೆಲಿಂದ ಕರ್ಕೊಂಡು ಬರಬೇಕಿತ್ತು ಅಂತ. ಅದಕ್ಕೋಸ್ಕರ ಇವತ್ತಿನ ದಿನನೂ ಲೇಟಾಗಿ ಬಂದ್ರಲ್ಲ ಅಂತ ಅದೇ ಕೇಳ್ತಾಯಿದ್ರು. ಹಾಗೆ ನಮಗೆ ನಿಡಘಟ್ಟದಲ್ಲಿ ನಮ್ಮ ತಂಗಿಯವ್ರ ಪಾಪದ್ದು ಒಂದು ನಾಮಕರಣ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಇಲ್ಲಿ ಡೆಕೋರೇಟ್ ಅವರೆಲ್ಲ ಅಲ್ಲೇ ಸ್ಟಾರ್ಟ್ ಮಾಡಿದರು. ಇವರು ಕಿಶೋರ್ ಪಾರ್ಟಿ ಡೆಕೋರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಒಂದು ಸರಿ ಈಗೆಲ್ಲ ರೆಡಿ ಮಾಡಿ ಹೋದ ನಂತರ ಮತ್ತೆ ಸಂಜೆ ಒಂದು ಟೈಮ್ ಬರ್ತಾರೆ, ಯಾವುದಾದ್ರೂ ಬಲೂನ್ಸು ಹೋಗಿದ್ರೆ ಮತ್ತೆ ಬಲೂನ್ಸ್ ಎಲ್ಲ ನೋಡಿ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಕೂಡ ಮಾಡಿಕೊಡ್ತಾರೆ. ಇದು ಕಿಶೋರ್ ಪಾರ್ಟಿ ಡೆಕೋರ್ ಅನ್ನೋದು ಬಂದು ಕಡೂರಲ್ಲಿರೋ ಅಂಥದ್ದು. ನೆಕ್ಸ್ಟ್ ನಾವು ಪಾಪುಗೆ ರೆಡಿ ಮಾಡ್ತಾ ಇದ್ವಿ. ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಯಾವ ಥರ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ತಾ ಇದ್ವಿ. ಫಸ್ಟ್ ಒಂದ್ಸರಿ ನಾಟ್ ಹಾಕಿದ್ವಿ, ಆಮೇಲೆ ನಾಟ್ ಬೇಡ ಅಂತ ಹೇಳಿ ನಾರ್ಮಲ್ ಹೇರ್ ಸ್ಟೈಲೇ ಮಾಡಿದ್ವಿ. ಅದಕ್ಕೆ ಅವನು ಕೇಳೋ. ಅಯ್ಯೋ ಆಗುತ್ತೆ ರಬ್ಬರ್ ಏನೋ ಸ್ವಲ್ಪ ಇದು ಕೂಡ ಮಾಡಿ ಕೊಡ್ತಿದ್ದಾರ ಕೇಳು. ಎಲ್ಲಾಗಿಷ್ಟು ಬರೋದು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಕೆಲವೊಂದಿಷ್ಟು ಫೋಟೋಗಳು ತಗೊಳ್ಳೋಣ ಅಂತ ತಗೊಳ್ತಾ ಇದ್ರು. ಸ್ವಲ್ಪ ಯಾವುದೇ ಫಂಕ್ಷನ್ ಆದ್ರಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಅಳೋದು ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಆಶ್ಚರ್ಯ ಆಯಿತು, ಯಾಕೋ ಅಳ್ತಾ ಇಲ್ವಲ್ಲ, ಇಲ್ಲ ಕಣ್ಣು ಸ್ವಲ್ಪ ಕೆಂಪಗಾಯ್ತಲ್ಲ ಅಂತ ಹೇಳಿ. ತೆಗೆದು ಕ್ಯಾಮ್ರಾ ಮಾತ್ರ ನೋಡಿ.
Happy birthday to you. Happy birthday to you. Birthday to you, Samani. Happy birthday to you. ತಕೋಗಿ ಬೀಳ್ತಾರೆ ಮತ್ತೆ ಸುಮ್ಮನಿರು. Sama smile. ನೀನು ಹೋಗತ್ರ ಎಲ್ಲ ಮಿಕ್ಸ್ ತಂದು ಗೊತ್ತಿದೆ. ಕೆಲವೊಂದು ಶಾರ್ಟ್ಸ್ ಅಥವಾ ವಿಡಿಯೋಗಳಲ್ಲಿ ನೋಡಿರ್ಬೋದು. ಇವರು ನಮ್ಮ ಅಮ್ಮ, ಹಾಗೆ ನನ್ನ ತಂಗಿ, ಹಾಗೆ ನನ್ನ ಪಾಪು, ಇನ್ನು ಇದು ನಾನು. ನನ್ನ ದೊಡ್ಡ ಮಗ. ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೀರಾ. ಇನ್ನು ಹೆಚ್ಚಿನ ವಿಡಿಯೋ ಫೋಟೋಸ್ಗಳಲ್ಲಿ ಇರಲ್ಲ, ಯಾಕೆಂದರೆ ಹಾಸ್ಟೆಲಲ್ಲಿ ಇರೋದ್ರಿಂದ. ನನ್ನ ಎರಡನೇ ಮಗ. ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀರಾ. ಹಾಗೆ ನಮ್ಮ ಭಾವನವ್ರ ಕಡೆ ರಿಲೇಷನ್ಸ್ಗಳನ್ನ ಎಲ್ಲರನ್ನೂ ಆದಷ್ಟು ನಾನು ಫೋಟೋಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋ ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ.
ಸ್ಪಷ್ಟವಾಗಿ ಮಾತಾಡ್ತೀಯ ಕನ್ನಡ, ಅದೆಲ್ಲರಿಗೂ ಬರಲ್ಲ. ದೂರ ದೂರ ನಿಲ್ಬೇಡಿ. ಕ್ಯಾಮ್ರಾ ನೋಡು ಚಿನ್ನ. ರಾಣಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಅಡಿಕೆ ತೋಟದೊಳಗೆ ಇರುವ ಅಡಿಕೆ ಕಾಯಮ್ಮ ದೇವಿಗೆ, ದೇವಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಹೆತ್ತಿರಿ ನವರತ್ನದಾರತಿ ಕಾಂತರಂಗನ ರಾಣಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಬಾಳೆ ತೋಟದೊಳಗೆ ಇರುವ ಬಾಳೆ ತಾಯಮ್ಮ ದೇವಿಗೆ, ದೇವಿಗೆ ಕಲ್ಯಾಣಿಗೆ ಈಶಗೆ ಪರಮೇಶಗೆ ಹೆತ್ತಿರಿ ನವರತ್ನದಾರತಿ ಕಾಂತರಂಗನ ರಾಣಿಗೆ. ಇವರು ಜೊತೆಲಿ ಹೇಳ್ತಿದ್ದಾರೆ, ನೀವು ಅಲ್ಲೋಗಿ ಹೇಳ್ಬೇಕಿತ್ತು. ವಾಯ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿತ್ತು. ಆರತಿ ಹಾಡಂತೂ ಎಲ್ಲರೂ ಒಂದು ಕಲೀಲೇಬೇಕು ಅನ್ನಿಸ್ತು ನಿಜವಾಗ್ಲೂ ನೋಡಿ. ಮೊಬೈಲ್ ನೋಡ್ಬಿಡಿ. ನೀವು ಹಾಡು ಹೇಳ್ಬೇಕು, ಹಂಗೆ ಆತು ಬಿಡೋದಲ್ಲ. ಇಲ್ಲ ನೆಕ್ಸ್ಟ್ ಕರಿತೀನಿ. ಸಮುನ ವಿಡಿಯೋ ಇಲ್ಲಿ ಕಣೋ ಅದೇ ಹೇಳಿದ್ಲು ಭಾವನ. ಅದು ಹಂಗೆ ಸಮು ಬಂದಿದ್ರು, ಅಮ್ಮ ಸಮು ಇಬ್ರು. ಆಮೇಲೆ ಅಲ್ಲಿ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದೆಲ್ಲ ಮಾಡಿದೆ. ಆಗ್ಲೇ ಇಲ್ಲ ಟೈಮು. ಶ್ರೀ
ಅಲ್ಲ ನಾನು ಇಲ್ಲಿ ಬೇಬಿ ಗೋಬಿ ತಿನ್ನುತ್ತಾ ಇದು ಹಾಕ್ಲಿಲ್ವಾ ಫೋಮು? ಹಾ ಬಂದೆ ಯಾರು ಸಚಿನ್ ಅದು ಯಾವ್ದು ಹಾಕ್ತೀನೋ ಗೊತ್ತಿಲ್ಲ, ಟೈಮೇ ಆಗಿಲ್ಲಲ್ಲ. ಅದೇ ಬನ್ನಿ, ಒಳಗಿದೆ, ಒಳಗೆ ಬನ್ನಿ, ಒಳಗೆ ಚೇರ್ ಹಾಕಿದ್ದು, ಬನ್ನಿ ಒಳಗಡೆ. ಅಂಕಲ್ ಏನ್ ಬೇಕು ಹಾ? ಸಾಲ್ದ ಅವಾಗ್ಲೇ ಅರ್ಧ ಖಾಲಿ, ನೀನೇ ಖಾಲಿ ಮಾಡಿದ್ಯಾ ಅರ್ಧ. ಎಷ್ಟು ಖಾಲಿ ಮಾಡಿದ್ಯಾ ನೋಡಿಲಿ, ಎಷ್ಟು ಖಾಲಿ ಮಾಡಿದ್ಯಾ? ನೀನು ಸ್ಮೈಲ್ ಮಾಡ್ಬೇಕು. ಇದು ಚೆನ್ನಾಗಿ ಗೊತ್ತಿದೆ ಸರಿ. ಸ್ವಲ್ಪ ಕತ್ತೆ ಎತ್ಬೇಕು ಕಾಣಿಸ್ತಾ ಇಲ್ಲ ನಿನ್ ಮುಖ. ಇನ್ನು ಬಗ್ಗು ಚಿನ್ನ. ಹಂಗೆ ಅದಕ್ಕೆ ಶಾಂತ ಆಂಟಿ ಬರ್ಡೇ ಮಾಡಿದ್ರೆ ಬೀನ್ ಬ್ಯಾಗೆ ಕೊಡ್ಬೇಕಂತ ಹೇಳಿದ್ದಾರೆ. ಯಾವಾಗ ಬರ್ಡೇ? ನನ್ನ ಬರ್ಡೇನೇ ಕರೆಕ್ಟ್ ನಂಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರುತ್ತೆ ಆಂಟಿ ಬರ್ಡೇ. ನೋಡ್ ಮಾಡ್ತಾರೆ. ಹಾ 1969 ಸಮು ಗೋಬಿ ಇಡ್ಲಾ ಬಾಯಿಗೆ? ಕೇಕ್ ಕೊಡ್ಲಾ? ನನಗಿನ್ನ ಒಂದ್ ವರ್ಷ ಚಿಕ್ಕಳು. ಐಸ್ ಕ್ರೀಮಾ? ಐಸ್ ಕ್ರೀಮ್ ಒಂದ್ ವರ್ಷ ದೊಡ್ಡವರು. ಐತರೋಗ ಪಾಪಚ್ಚೆ. ಹೌದು. ಗೊಂಬೆ ಅಂತ ಇಲ್ಲಪ್ಪ, ನನಗೆ ನಾನು ಹೇಳ್ಕೊಂಡೆ ಗೊಂಬೆ ಅಂತ. ಎಲ್ಲ ಬಂದ್ರಾ? ಆಧಾರ್ ಕಾರ್ಡ್ ಅದು ಇಲ್ಲಿ ರಣ್ಣ ಲೈಟ್ ಆಫ್ ಮಾಡಿ ರಿಫ್ಲೆಕ್ಟ್ ಆಗ್ತದೆ. ಟೇಬಲ್ ಯಾವಾಗ ಇಲ್ಲೇ ಇಟ್ಟು ಇಲ್ಲಿಗೆ ನಮ್ಮ ಫ್ಯಾಮಿಲಿ ಇಷ್ಟ ಆಗ್ತದೆ. ಎಲ್ಲಿ ಹೋಗೋದು
ಎಲ್ಲ ಉಳ್ಕೊಂಡ್ರೆ ಹೋದ ಬೆಳಿಗ್ಗೆ ನಾವು ಹೊಡ್ತೀವಿ ಬೆಳಿಗ್ಗೆ ನಮಸ್ಕಾರ ಮಾಡು ಚಿನ್ನ, ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ನಮಸ್ತೆ ನಮಸ್ತೆ ಮಾಡು, ನಮಸ್ತೆ ಅಕ್ಕ ನಮಸ್ತೆ. ಯಾರಿಗೆ ನಮಸ್ತೆ ಯಾರಿಗೆ ನಮಸ್ತೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬೆಳಿಗ್ಗೆ ಸಂಜೆ ತನಕ ಹೋಗ್ಬೇಕು ಬೇರೆ ಮಕ್ಕಳು ಬಂದ್ ಮಾಡೋದು ಮಾಡ್ತೀವಿ. ಅಯ್ಯೋ ನಮ್ಮ ಚೈತಿ ಹೆಂಗ್ ಗೊತ್ತಾ, ಈಗ ಬಂದ್ರು ಯಪ್ಪ ನಾನು ಎಲ್ಲೂ ಅವಳ ಜೊತೆನೇ ಇರ್ಬೇಕು. ಆನಂದಲ್ಲಂತೂ ಪಕ್ಕದ ಮನೆಗೆ ನೋಡಿ ಆಂಟಿ ಎಷ್ಟು ಚೆನ್ನಾಗಿ. ಹಾಂ ಚೆನ್ನಾಗಿದೆ ಸರ್. ಬರ್ತಡೇ ಎಲ್ಲ ಮಾಡಿದ್ರೆ ನಮಗೆ ಬಲೂನ್ಸ್ ಬೇಡ ಅಂದರೆ ಪಿನ್ನಲ್ಲೇ ನಾವು ಹೊಡಿಬೋದು. ಇವನ್ ಡೆಕೋರೇಷನ್ ಮಾಡಿದ್ರು ಕೂಡ ಯಾವ್ದಾದ್ರು ಚೌಲ್ಟ್ರಿ ಅಲ್ಲೆಲ್ಲ ಮಾಡಿದ್ರೆ ಆ ಬಲೂನ್ಸ್ನೆಲ್ಲ ಹೊಡೆದ್ಬಿಟ್ಟು ಹೋಗ್ತಾರಂತೆ. ಅದೆಲ್ಲ ತೆಗಿವಾಗ ನಾವು ಬೇಡ ಮೇಲ್ ಕಟ್ಬಿಡಿ ಅಂತ ಹೇಳಿದ್ವಿ, ಯಾಕೆಂದರೆ ಕೆಳಗಡೆ ಸುಮ್ಮನೆ ಎಲ್ಲ ಹತ್ರನೂ ಗಾಳಿಗೆ ಹಾರಾಡುತ್ತೆ ಅಂತ ಹೇಳಿ. ಹಾಗೆ ನಾನು ಈ ಡೆಕೋರೇಷನ್ ನಾನು ಎಲ್ಲೂ ನೋಡಿರಲಿಲ್ಲ, ಮತ್ತು ನನಗೆ ಅದು ಆ ಶೀಟ್ ಯಾವ ಥರ ಅನ್ನೋದು ಗೊತ್ತಿರಲಿಲ್ಲ. ನಾನು ಫುಲ್ ಒಂದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದಾಗಲ್ಲ. ಸ್ಕ್ವಯರ್ ಶೇಪಲ್ಲಿ ಇಷ್ಟು ಪೀಸಸ್ ಇರುತ್ತೆ. ಅದಕ್ಕೆ ಟ್ಯಾಗ್ ಒಂದು ಕೊಟ್ಟಿರ್ತಾರೆ. ಅವ್ರು ಏನು ಕಟ್ ಮಾಡ್ತಿದ್ದಾರೋ ಆ ಟ್ಯಾಗಲ್ಲಿ ಅವರು ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡು ಹೋಗಿರ್ತಾರೆ. ಹೇಗಿತ್ತು ನಮ್ಮ ಸಮನ್ವಿ ಬರ್ತಡೇ? ಹಾಗೆ ಒಂದು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಬರ್ತಡೇ ದಿನ ಬೆಳಗ್ಗೆ ನಾವು ನಮ್ಮ ಕಸಿನ್ ಪಾಪುದು ಒಂದು ನಾಮಕರಣ ಇತ್ತು, ಹಾಗೆ ನಾಮಕರಣಕ್ಕೂ ಕೂಡ ಹೋಗಿ ಬಂದ್ವಿ. ನಾನು ಕೂಡ ಅದು ನಾಮಕರಣದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಅಂತ ಇಷ್ಟ ಆಯಿತು. ಇವರ ಸುಪ್ರಿಯಾ ಅಂತ ನಮ್ಮ ಕಸಿನ್ನು. ಪಾಪು ಹೆಸರು ಎಲ್ಲರಿಗೂ ಗೊತ್ತಿದೆ, ಟಿಯಾಶ್ ಅಂತ ಹೆಸರು ಇಟ್ಟಿದ್ದಾರೆ ಪಾಪುಗೆ. ಎಂತ ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಹಾಗೆ ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.